ಈ ನಡುವೆ ಈ ಘಟನೆ ನಡೆದ ಬಳಿಕ ಭೂತಾನ್ ನೆಲದಲ್ಲಿ ನಿಂತುಕೊಂಡು ಪ್ರಧಾನಿ ಮೋದಿ ಅವರು ಪ್ರತೀಕಾರದ ಮಾತುಗಳನ್ನು ಆಡಿದ್ರು ನಿನ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಅದನ್ನ ಭದ್ರತಾ ಸಮಿತಿ ಸಭೆ ಅಂತ ಕರೆಯಲಾಗುತ್ತೆ. ಮೋದಿ ನೇತೃತ್ವದಲ್ಲಿ ಭದ್ರತಾ ಸಮಿತಿಯ ಮಹತ್ವದ ಸಭೆ ಇದೆ ಇವತ್ತು. ಈ ಸಭೆಯಲ್ಲಿ NSG ಅಧಿಕಾರಿಗಳು, NIA ಅಧಿಕಾರಿಗಳು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಆಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆಯಲ್ಲಿ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಗುಟುರು ಫಿಕ್ಸ್ ಒಬ್ಬೊಬ್ಬನನ್ನು ಹುಡುಕಿ ಎಳೆದು ಮುಗಿಸಿ ಅಂತನೋ, ಕಾನೂನಿನ ಅಡಿ ತನ್ನಿ, ವ್ಯಾಪ್ತಿಯಲ್ಲಿ ತನ್ನಿ ಅಂತನೋ ಒಂದು ಆದೇಶ ಬರುತ್ತೆ. ಆಪರೇಷನ್ ಸಿಂಧೂರ್ ಮಾಡೋದಕ್ಕೂ ಮೊದಲು ಪ್ರಧಾನಿ ಮೋದಿ ಅವರು ಇದೇ ರೀತಿ ಸರಣಿ ಸಭೆಗಳನ್ನು ಮಾಡಿದ್ದನ್ನು ನೆನಪಿಸ್ಕೋಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಇವಾಗ ಇವತ್ತಿನ ಭದ್ರತಾ ಸಮಿತಿಯ ಸಭೆ ಎಷ್ಟು ಮಹತ್ವದ್ದು ಮತ್ತು ಏನು ತೀರ್ಮಾನ ಆಗೋ ಸಾಧ್ಯತೆ ಇದೆ? ಅರವಿಂದ್, ಬಹಳ ಮಹತ್ವದ ಸಭೆ ಆಗಿರುತ್ತೆ. ಯಾಕಂದ್ರೆ ದೇಶದ ಮೇಲೆ ಯಾವುದೇ ಒಂದು ದಾಳಿ ನಡೆದ್ರೂ ಕೂಡ ಅದನ್ನ ನಾವು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ, ನಮ್ಮ ಮೇಲಿನ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪಹಲ್ಗಾಮ್ ಅಟ್ಯಾಕ್ ನ ನಂತರ ಬಹಳ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ರು. ಅದಾದ ಬಳಿಕ ನಾವು ನೋಡಿದ್ದು ಆಪರೇಷನ್ ಸಿಂಧೂರನ್ನ. ಈಗಲೂ ಅಷ್ಟೇ ದೆಹಲಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಆಲ್ಮೋಸ್ಟ್ ಇದರಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೈವಾಡ ಇರೋದು ಸ್ಪಷ್ಟವಾಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಇರೋದು ಪಾಕಿಸ್ತಾನದಲ್ಲಿ. ಹೀಗಾಗಿ ಅಲ್ಲಿಗೆ ನುಗ್ಗಿ ಹೊಡಿತಾರ ಲಾಸ್ಟ್ ಆಪರೇಷನ್ ಸಿಂಧೂರನ್ನ ಪಾಸ್ ಮಾಡಿದ್ರಲ್ಲ, ಅದನ್ನು ಮುಂದುವರಿಸ್ತಾರ ಅನ್ನೋದು ಒಂದು ಕುತೂಹಲ ಇದೆ. ಅಟ್ ದ ಸೇಮ್ ಟೈಮ್ ಕೋವರ್ಟ್ ಆಪರೇಷನ್ ಗಳನ್ನು ಮಾಡ್ತಾರೆ, ಅಂದ್ರೆ ಸೀಮಿತವಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅಂಥದ್ದು ಮಾಡಬೇಕಾ ಅಥವಾ ಯುದ್ಧ ಮಾಡೋದು ಅನಿವಾರ್ಯನಾ, ಇದೆಲ್ಲವನ್ನ ಡಿಸೈಡ್ ಮಾಡೋದಕ್ಕೆ CCS ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. CCS ಮೀಟಿಂಗ್ ಹೆಂಗ್ ನಡೆಯುತ್ತೆ ಅಂದ್ರೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಏನೇನು ನಿರ್ಧಾರಗಳನ್ನು ತಗೊಂಡಿರ್ತಾರೆ ಅದನ್ನ CCS ನಲ್ಲಿ ಟೇಬಲ್ ಮಾಡ್ತಾರೆ. CCS ಮೀಟಿಂಗ್ ನಲ್ಲಿ ಈ ಟೈಮ್ ನಲ್ಲಿ ಇದಕ್ಕೆ ತಗುಲುವಂತಹ ಒಂದು ಆಪರೇಷನ್ಗೆ ತಗುಲುವಂತಹ ವೆಚ್ಚ ಎಷ್ಟು, ಯಾರನ್ನು ಕಳಿಸಬೇಕು, ಮತ್ತೆ ನಾವು ಒಂದು ದೇಶದ ಜೊತೆಗೆ ಯುದ್ಧದಲ್ಲಿ ಎಂಗೇಜ್ ಆದ್ರೆ ಅಥವಾ ಸೀಮಿತ ಕಾರ್ಯಾಚರಣೆಯಲ್ಲಿ ಎಂಗೇಜ್ ಆದ್ರೆ ನಮ್ಮ ಹೊರಗಿನ ಪಾಲಿಸಿಗಳು ಯಾವ ರೀತಿ ಇರಬೇಕು, ಒಳಗಡೆ ಸ್ಟ್ರಾಟಜಿಗಳು ಯಾವ ರೀತಿ ಇರಬೇಕು, ಇದೆಲ್ಲವನ್ನ ಡಿಸೈಡ್ ಮಾಡೋದಕ್ಕೆ CCS ಮೀಟಿಂಗ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಪ್ರತಿ ಬಾರಿ ಕೂಡ ಯಾವುದಾದ್ರೂ ಒಂದು ದೊಡ್ಡ ಆಪರೇಷನ್ ನಡೆಯೋದಕ್ಕೂ ಮುಂಚೆ CCS ಮೀಟಿಂಗ್ ಆಗುತ್ತೆ. CCS ಮೀಟಿಂಗ್ ನ ನಂತರ ಪೂರ್ಣ ಪ್ರಮಾಣದಲ್ಲಿ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ. ಅದಾದ ನಂತರ ಒಂದು ಸರ್ವಪಕ್ಷದ ಮೀಟಿಂಗ್ ಅನ್ನು ಕರೀತಾರೆ. ಈಗಿರುವಂತಹ ಮೈಂಡ್ ಸೆಟ್, ಕೇಂದ್ರ ಸರ್ಕಾರದ ಮೈಂಡ್ ಸೆಟ್ ನೋಡಿದ್ರೆ, ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಿದ್ರೆ ನಾವು 4 ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನೋದನ್ನ ಹೇಳೋ ಮೆಸೇಜ್ ಅನ್ನು ಕೊಡೋದಕ್ಕೆ ಈ ಮೀಟಿಂಗ್ ಕರೆಯಲಾಗಿದೆ. 5:30 ಅಷ್ಟೊತ್ತಿಗೆ ನಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಮತಾ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗಾಗಲೇ ರಕ್ಷಣಾ ಸಚಿವರು, ಪ್ರಧಾನಿ ಮೋದಿ ಎಲ್ಲರೂ ಕೂಡ ಪ್ರತೀಕಾರದ ಮಾತನಾಡಿದ್ದಾರೆ. ಜೊತೆಗೆ ಇಲ್ಲಿ ತನಕ ಈ ತನಿಖೆಯಲ್ಲಿ ಆಗಿರ್ತಕ್ಕಂಥ ಪ್ರಗತಿ ಏನು ಮತ್ತು ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ಚರ್ಚೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಮಹತ್ವದ್ದು ಅಂತ ಹೇಳಲಾಗ್ತಾ ಇದೆ.